ಸಾರ್ ಯಾವ ಪೋಸ್ಟ್ ಮಾಡ್ತಾ ಇದೀರಾ ಸಾರ್? ನಿಮ್ ಹುಡುಗ ಇದೇ ಪೋಸ್ಟ್ ತೋರಿಸಿದ್ ಬ್ರೋ. ಇಲ್ಲಿ ನೋಡಿ. ಏಯ್ ಯಾವ ಪೋಸ್ಟ್ ದೋಸ್ತ? ಅದೇ ಅಣ್ಣ ಮಾಮೂಲಿ. ಅದು ಬೇಡ, ವೆರೈಟಿ ಇರ್ಲಿ. ಇತ್ತೋಸ ಇಷ್ಟೇ ಸರ್. ಓಕೆ ಓಕೆ. ಒಂಚೂರು ಸ್ಮೈಲ್ ಸರ್. ಸೂಪರ್ ಸರ್. ಓಕೆ ಅಣ್ಣ. ಯಾವಾಗ ಸಿಗುತ್ತೆ ಮೇಡಮ್? ಸಾರ್ ಬರೀ ಡಿಜಿಟಲ್ ಕಾಪಿ ಮಾತ್ರ ಸಾಕು ಅಂದ್ರು. ಒಂದ್ ಅರ್ಧ ಗಂಟೆ ಕಳ್ಸಿಕೊಟ್ಬಿಡ್ತೀನಿ ಮೇಡಮ್. ಆಲ್ಬಮ್ ಆಗಿರೋ 25,000 ಜಾಸ್ತಿ ಇರೋದು, 1 ವೀಕ್ ಲೇಟ್ ಆಗಿರೋದು. ಲೇಟ್ ಆದ್ರೂ ಪರವಾಗಿಲ್ಲ, ಆಲ್ಬಮ್ ಇರ್ಲಿ. ಓಕೆ ಮೇಡಮ್. ಏನ್ ಸರ್? ಯಾಕೆ ಸರ್ ಕಣ್ಣಿಗೆ ಕಸ ಬಿತ್ತಾ? ಏನಿಲ್ಲ ಬ್ರೋ, ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತಲ್ಲ, ಖುಷಿ. ಫೋನ್ ಪೇ ಮಾಡಿದ್ದೀನಿ ಬ್ರೋ, ಎಲ್ಲ ಸೇರಿ ಒಂದು 50,000 ಮಾಡಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಪಾಪು ಮತ್ತೆ ಕಿಕ್ ಮಾಡ್ತು. 9 ತಿಂಗಳಾದ್ಮೇಲೆ ಅವಳಿಗೆ ನಾರ್ಮಲ್ ಡೆಲಿವರಿನೇ ಆಯ್ತು ಮಗ. ಆದ್ರೆ ಅವಳು ಮೆಟರ್ನಿಟಿ ಶೂಟ್ದು ಸಾಲ ತೀರ್ಸಕ್ಕೆ 6 ತಿಂಗಳು ಪಾರ್ಟ್ ಟೈಮಲ್ಲಿ ನಾನು ಡೆಲಿವರಿ ಮಾಡಿದೆ ಮಗ. ನಿಂಗೊಬ್ನೇ ಮಗ ಸಾಕ್ಬಿಡ. ಓಹ್, ಲೇಟ್ ಆಯ್ತು. ಶುಕ್ರವಾರ ಮಾರ್ಕೆಟ್ಗೆ ಹೋಗಿ ಮನೆ ತರಕಾರಿ ತಗೊಂಡೋಗಿ ಬರ್ತೀನಿ ಮಗ. ನಾನು ಬರ್ತೀನಿ. ನಂಗೂ ಮನೆಗೆ ಐಟಮ್ ಬೇಕು. ಯಾವ ಸೂಪರ್ ಮಾರ್ಕೆಟ್? ಸೂಪರ್ ಮಾರ್ಕೆಟ್ಗಲ್ಲ ಕಣ, ಟೈಮ್ ಆಯ್ತಲ್ಲ. RMC ಮಂಡಿಲಿ ಉಳಿದಿರೋ ತರಕಾರಿನೆಲ್ಲ ಸೇರಿಸಿ ಗುಡ್ಡೆ ಹಾಕ್ಬಿಟ್ಟು 10 ರೂಪಾಯಿ ಗುಪ್ಪೆ ತರಕಾರಿ ಮಾಡ್ತಿರ್ತಾರೆ ಅಲ್ಲಿ. ಎಲ್ಲ ಐಟಮ್ ಸಿಗ್ತವೆ, ಚೌಕಾಶಿ ಮಾಡಕ್ ಚೆನ್ನಾಗಿರತ್ ಬಾರ. ಮಗ ಅಪ್ಪ ಅಪ್ಪ ಅಮ್ಮ. ಬೆಳಗಿಂದ ಹುಷಾರಿಲ್ಲ ಕಣ್ರಿ, ತುಂಬಾ ಸುಸ್ತಾಗ್ತಿದೆ. ಹಾಸ್ಪಿಟಲ್ ಕರ್ಕೊಂಡೋಗ್ರಿ. ಸುಸ್ತು ಜ್ವರಕ್ಕೆ ಯಾರಾದ್ರೂ ಆಸ್ಪತ್ರೆಗೆ ಹೋಗ್ತಾರೇನೆ? ಗುಂಡಾ ತಂಬಾರ ಕಷಾಯ. ಬೆಳಗ್ಗೆಯಿಂದ 2 ಸಲ ಕಷಾಯ ಕೊಟ್ಟಿದ್ದೀನಪ್ಪ. ನೋಡ್ ಶಿವು, ನಿನ್ ಹೆಂಡತಿಗೆ ಪ್ಲಾಸ್ಟಿಕ್ ಅನಿಮಿಯಾ. ಅವಳು ಬದುಕಬೇಕು ಅಂದ್ರೆ ನಾಳೆನೆ ಸರ್ಜರಿ ಮಾಡಿ ಬೋನ್ ಮ್ಯಾರೋ ರೀಪ್ಲೇಸ್ ಮಾಡಬೇಕು. ಸರ್ಜರಿ ಖರ್ಚು 5 ಲಕ್ಷ ರೂಪಾಯಿ ಆಗತ್ತೆ. ಅಮ್ಮ ಅಮ್ಮ, ನೀನ್ ಬದುಕಬೇಕು ಅಂದ್ರೆ ಆಪರೇಷನ್ ಮಾಡ್ಬೇಕಂತಮ್ಮ. ಡಾಕ್ಟರ್ ಅಪ್ಪನ ಹತ್ರ 5 ಲಕ್ಷ ರೂಪಾಯಿ ಆಗುತ್ತೆ ಅಂದ್ರು. 5 ಲಕ್ಷನ? ಅದಕ್ಕಪ್ಪ ಏನಂದ್ರು? ಅದು ಅಪ್ಪ ಅಪ್ಪ 1 ನಿಮಿಷನೂ ಯೋಚನೆ ಮಾಡ್ದಂಗೆ ಅಷ್ಟು ದುಡ್ಡು ಕಟ್ಬಿಡ್ತಮ್ಮ. ಡಾಕ್ಟರ್ ಅದೇನೋ ಒಂದು ಸಣ್ಣ ಆಪರೇಷನ್ ಅಂದ್ರು. ದಿನ ಹುಷಾರಾಗ್ಬಿಡ್ತೀವಿ ಬಿಡು. ತಗೊಂಡ ಅಮೌಂಟ್ ಕೊಡು. ಹಂಗೆ ನರ್ಸ್ ಬಂದು ಬ್ಲಡ್ ಸ್ಯಾಂಪಲ್ ತಗೊಳ್ತಾರಂತೆ. ಬೇಗ ಊಟ ಮಾಡಿ. ಡಾಕ್ಟರ್ ಮರ್ತೋಗ್ಬಿಟ್ಟಿದ್ದೀನಿ. ಬಂದೇ ಇರೇ. ಸಾರಿ ಕಣ್ರಿ. ನೀನ್ ಯಾಕೆ ಸಾರಿ ಕೇಳ್ತೀಯಾ? ಕಾಯಿಲೆನೇರಾದ್ರೂ ಬೇಕಂತ ಬಡ್ಸ್ಕಂತಾರ? ನೀನೊಳ್ಳೆ. ನೀನಿನ್ನೂ ದುಡ್ಡು ಕೊಡ್ದೆ 1 ರೂಪಾಯಿ ಉಳಿಸ್ತಿರ್ಬೇಕಾದ್ರೆ ನಿನ್ನ ಚುಕ್ಕ ಚುಕ್ಕ ಅಂತ ತುಂಬಾ ಬೈಕೊಂಡಿದ್ದೀನಿ. ನೀವೆಲ್ರೂ ತಿಳ್ಕೊಂಡಿರೋ ತರ ನಾನ್ ಚುಕ್ಕ ಅಲ್ಲ. ಇಲ್ಲಿ ಸಂಸಾರ ನಡೆಸ್ತಿರೋ ಎಷ್ಟೋ ಮಿಡಲ್ ಕ್ಲಾಸ್ ಗಂಡಂದ್ರ ತರಾನೇ ನಾನು. ನಂಗೆ ಈ ಶೋರೂಮಲ್ಲಿ ಸಿಗೋ ಬ್ರ್ಯಾಂಡೆಡ್ ಬಟ್ಟೆಗಳಿಗಿಂತ ಸಂತೆಲ್ ಸಿಗೋ 100 ರೂಪಾಯಿ ಹಂಗಿಲ್ಲೇ ಖುಷಿ. ಮ್ಯಾಟ್ರೆಸ್ ಮೇಲೆ AC ಗಾಳಿಲ್ ಬರೋ ನಿದ್ದೆ ಅದು ಹೆಂಗಿರುತ್ತೋ ನಂಗೆ ಗೊತ್ತಿಲ್ಲ. ದಿನ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ಬಂದಾಗ ನೀ ಮಾಡಿದ ಅಡ್ಗೆ ಊಟ ಮಾಡಿ ಬರೀ ಚಾಪೆ ಮೇಲೆ ಕಣ್ ತುಂಬಾ ನಿದ್ದೆ ಮಾಡ್ದವ್ ನಾನು. ಬೋರ್ ಆದಾಗ ದೂರದ ಯಾವುದೋ ದೇಶಕ್ಕೆ ಫ್ಲೈಟಲ್ಲಿ ಹೋಗಿ ಸ್ಟೇಟಸ್ ಹಾಕೋ ಕನ್ಸಲ್ಲ ನಾ ಯಾವತ್ತೂ ಕಂಡೇ ಇಲ್ಲ. ಹಬ್ಬಕ್ಕೆ ಗೌರ್ಮೆಂಟ್ ಬಸ್ಸಲ್ಲಿ ನಿಮ್ ಪಕ್ಕ ಕುತ್ಕೊಂಡು ಯಾವಾಗ್ಲೂ ಒಂದ್ಸತಿ ಊರಿಗೆ ಹೋಗಿ ಬರೋದ್ರಲ್ಲೇ ಖುಷಿಯಾಗಿರೋ ಪುಟ್ಟು ಬದುಕು ನಂದು. ಆ ಗೂಡು ಇವತ್ತೋ ನಾಳೆ ನಾವು ಬೀಸೋ ಈ ತರ ಯಾವುದೋ ಒಂದು ಬಿರುಗಾಳಿಗೆ ಒಂಚೂರು ಅಲ್ಲಾಡದೆ ಇರೋ ತರ ಇನ್ನು ಎಷ್ಟು ಕಷ್ಟ ಬೇಕಾದ್ರೂ ಪಟ್ಟು ಹೀಗೆ ಗಟ್ಟಿಯಾಗಿ ನಿಂತಿರ್ತೀನಿ ಕಣೆ. ಇದೇನೆ ಹೊಸ ಅಂಗಿ ಅನ್ಬಿಟ್ಟು ಹಿಂಗೈತೆ.